ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಜೋದವರ ಆತ್ಮೀಯರೇ. ಇವತ್ತು ಬಹಳ ಪ್ರಮುಖವಾಗಿ ಮತ್ತು KPSC ಬಗ್ಗೆ, ಅದರಲ್ಲೂ ಸುಮಾ ಶಿವಶಂಕರಪ್ಪ ಸಾವ್ಕಾರ್ ಈ ಅಭ್ಯರ್ಥಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಕೈಗಾರಿಕಾ ವಿಸ್ತರಣಾಧಿಕಾರಿಯಾಗಿ ಸೆಲೆಕ್ಷನ್ ಆಗಿದ್ದಾರೆ. ಇವತ್ತು ಅದಕ್ಕೆ ಆಬ್ಜೆಕ್ಷನ್ ಬಂದದ್ದು. ಏನಪ್ಪ ಅಂದರೆ ಇವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಅಂತ ಈ ಹಿಂದೂ ಇದನ್ನು ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಸಾವ್ಕಾರ್ ಏನಿದ್ದಾರೆ ನಿಮಗೆ ಗೊತ್ತದ, ಶಿವಶಂಕರಪ್ಪ ಸಾವ್ಕಾರ್ ಇವರು KPSC ಅಧ್ಯಕ್ಷರು 2021ರಿಂದ ಇಲ್ಲಿವರೆಗೆ ಇದ್ದಾರೆ. ಅದಕ್ಕೆ ಪೂರ್ವದಲ್ಲಿ ಸದಸ್ಯರು ಇದ್ದರು. ಇವರು ಇನ್ಕಮ್ ಇವರು ಎಷ್ಟು 40,000 ಹಚ್ಚಿದ್ದಾರೆ ಕಾಣ್ತದೆ. ಹೀಗಾಗಿ ಕೆರೆ ಪದರದ ಕೊಡಬೇಕಾಗಿದ್ರೆ 3Bಗೆ ಆ್ಯಕ್ಚುಲಿ 3B ಮತ್ತು ಇದು ಈ ಒಂದು ಏನಪ್ಪ ಅಂತಂದ್ರೆ 3A ಇವಾಗೆಲ್ಲ ವಿಶೇಷವಾಗಿ 6 ಲಕ್ಷ 8 ಲಕ್ಷ ತನಕ ಇನ್ಕಮ್ ಅದ, ಅಷ್ಟರೊಳಗೆ ಇದ್ದವ್ರು ಕೊಡಲಿಕ್ಕೆ ಬರ್ತದೆ ಅಂತೇಳಿ. ಬಟ್ ಇಲ್ಲಿ ತಿಂಗಳಿಗೆನೇ ಇವರು ಮೊದಲೇ ಮೂಲ ವೇತನ 2,05,100 ಇತ್ತು. ಅಧ್ಯಕ್ಷರಾಗದಿದ್ದ ಅಧ್ಯಕ್ಷರಾದ್ಮೇಲೆ ಅವ್ರದ್ದು ಎಷ್ಟಾಗ್ಯದಪ್ಪ ಅಂದ್ರೆ 2,25,000. ಮತ್ತು ಬತ್ತಾಗಿತ್ತು ಬೇರೆ ಇವ್ರ ತಂದೆ ಇನ್ಕಮ್ ಇಟ್ಕೊಂಡು ತಂದೆ ತಾಯಿದ್ರೆ ಹಿಡಿತಾ ಇದ್ದಾರೆ. ಮದುವೆ ಆದ್ರೆ ಗಂಡಂದಿರ್ಬೋದು, ಅದು ಚಂದ್ರ ತಕ್ಕಂಗೆ ಇಲ್ಲೆಲ್ಲ ಗೊಂದಲಗಳಿದ್ದಾವೆ, ಅದೇನೂ ಇರಲಿ. ಈಗ ಸುಮಾ ಅವರು ಈ KPSC ಅಧ್ಯಕ್ಷರ ಮಗಳು ಅನ್ನೋ ಕಾರಣಕ್ಕಾಗಿ ಇವರೇನು ಜನರಲ್ದಲ್ಲಿ ಸೆಲೆಕ್ಷನ್ ಆಗಬೇಕಾಗಿತ್ತು, ಅದೇನು ತಕರಾರಿಲ್ಲ. ಆದರೆ ಅದು 3B ಹಚ್ಚಿ ಇವರಾಗಿದ್ದಾರೆ. ಇದು 3B ಕುಂಡ್ರದಿಲ್ಲ ಕೆರೆ ಪದರದಾಗ ಅನ್ನುವಂಥದ್ದು ದೊಡ್ಡ ಮೂಲ ಆರೋಪ. ಹೀಗಾಗಿ ಆದರೆ ಇದಕ್ಕೆ ತಡೆ ಸಿಕ್ಕದ ಹೈಕೋರ್ಟ್ನಿಂದ ಈ ವಿಷಯದಲ್ಲ. ಈ ನೆಲಗಟ್ಟಿನಲ್ಲೇ ಶಿವಶಂಕರಪ್ಪನವರು ನೀವು ರಾಜೀನಾಮೆ ಕೊಡುವ ಅಧ್ಯಕ್ಷರಿಗೆ ಅಂದಾಗ ಅದು ತೊಗೊಂಡು ಹೋಗಿ ಏನೋ ಸ್ಟೇ ತೊಗೊಂಡಿದ್ದಾರೆ. ಆ ಸ್ಟೇ ತೊಗೊಂಡು ನ್ಯಾಯದಲ್ಲಿ ಏನಾಗ್ತದೆ ನೋಡೋಣೋದಲ್ರಿ, ಅದು ಚರ್ಚೆ ಆ ವಿಷಯದಲ್ಲೇ. ಆದ್ರೆ ಇವೊಬ್ಬ ಅಧ್ಯಕ್ಷರಾಗಿ ಈ ಕೆಲಸ ಮಾಡೋದು ಎಷ್ಟು ಸರಿ ಅಂತ, ಯಾಕೆ ಒಂದು ಆದರ್ಶ ಮೂಡಬೇಕಾಗಿದೆ. ಈಗಾಗಲೇ KPSC ಬದಲಾಗಿ ಅಂತ ಈ ಅನೇಕ ಆರೋಪಗಳು ಮತ್ತೇನಿದ್ದಾವೆ. ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ನಡೆಯುವಂಥ ಏನಾದರೂ ಈ ರಾಜ್ಯದಲ್ಲಿ ಸಂಸ್ಥೆ ಇದ್ರೆ ಅದು KPSC ಅಂತೇಳಿ ಭಾಳಷ್ಟು ಜನರ ಆರೋಪ. ಅದರಲ್ಲೂ ಭಾಳ ಹಾರ್ಡ್ ವರ್ಕ್ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಂತೆ ಇಲ್ಲಿ ನೋವನ್ನು ಒಂದಿಲ್ಲ ಒಂದು ರೀತಿನ ಅನುಭವಿಸ್ತಾ ಇರ್ತಾರೆ ಅನ್ನೋ ಸಹಿತ ಅಷ್ಟೇ ಸಹಿತ ಪ್ರತಿ ವರ್ಷ ಇಲ್ಲಿ ಗಂತ ಇದ್ದೇ ಇರ್ತದೆ. ಬಗ್ಗೆನೇ ಅರಿಯೋದಿಲ್ಲ, ಒಂದು ಮುಗಿದ್ರೊಳಗೆ ಮತ್ತೊಂದು ಆಗಿರ್ತದೆ. ಈಗಂತೂ ಸ್ವತಃ ಅಧ್ಯಕ್ಷ ಅವ್ರ ಮಗಳು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇನ್ನು ಹೈಕೋರ್ಟ್ನಲ್ಲೇ ಕೇಸ್ ಹೋಗ್ಯದ, ಡಿಸಿಷನ್ ಏನು ಬರ್ತದೆ ನೋಡೋಣ. ಬಟ್ ನಡೆದೇ ಸುಳ್ಳು 3B ಒಳಗೆ ಇವ್ರ ಮಗಳು ಕೂಡುವುದಿಲ್ಲ ಅನ್ನೋದು ಕಾನೂನು ಪ್ರಕಾರ ಈಗ ಫಿಕ್ಸ್ ಆಗಿ ಹೋಗಿದ್ದಂಥದ್ದು. ಇನ್ನೇನಪ್ಪ ಅಂದರೆ ಶಿಕ್ಷೆ ಏನಾಗ್ತದೆ. ಮತ್ತು ಇದನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸ್ವತಃ ಅವತ್ತು ಏನಪ್ಪ ಅಂತಂದ್ರೆ ಈ ಒಂದು ಸೆಲೆಕ್ಷನ್ ನಡೆದಾಗ ಪ್ರವರ್ಗ 2A 2B 3A 3B ಎಲ್ಲ ನಡೆದಾಗ ಅಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಒಂದು ಆಯ್ಕೆ ಸಂದರ್ಭದಲ್ಲೇ ವಿಶೇಷ ರಿಟ್ ಅರ್ಜಿಯಲ್ಲೇ ಏನೈತಪ್ಪ ಅಂತಂದ್ರೆ ಈಗಾಗಲೇ ಅವರು ಸ್ಟೇ ಅಂತ ಕೊಟ್ಟಿಲ್ಲ. ಬಟ್ ಅವತ್ತು ಇವ್ರನ್ನ ಸೆಲೆಕ್ಷನ್ ಮಾಡಿದಾಗ ಅವತ್ತು ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ಸದಸ್ಯರು ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಯಾರು ಭಾಗಿಯಾಗಿದ್ದರು ಸದಸ್ಯರು? B ಪ್ರಭುದೇವ್ ಅಂತೇಳಿ, ಶಾಂತಾ ಹೊಸಮಣಿ ಅಂತೇಳಿ, HS ನರೇಂದ್ರ, BV ಗೀತಾ, ಶಕುಂತಲಾ S ದುಂಡಿಗೌಡರ, R ಕಾವಲಮ್ಮ, MV ರಾಮಕೃಷ್ಣ ಪ್ರಸಾದ, ಶಿವನಗೌಡ, V ದೇವಪ್ಪ, HS ಭೋಜ್ಯನಾಯಕ ಮತ್ತು ಆಯೋಗ ಕಾರ್ಯದರ್ಶಿ ಇವರಿಗೆ ನೋಟಿಸು ಕೊಟ್ಟಿದ್ದಾರೆ ಹೈಕೋರ್ಟ್. ನೀವೇನು ಮಾಡಿದ್ರಪ್ಪ ಅವತ್ತು ಈ ಆಗಸ್ಟ್ 11ಕ್ಕೆ ಇಷ್ಟೇ ಮುಂದೂಡಿದಾರೆ ಅಂದ್ರೆ ನೀವು ಹೆಂಗೆ ಸೆಲೆಕ್ಷನ್ ಮಾಡಿದ್ರಿ? ಇದು ಅಷ್ಟು ಮುಖ್ಯದ. ಅದು ಒಬ್ಬನ ಸೆಲೆಕ್ಷನ್ ಅಲ್ಲ, ಅಧ್ಯಕ್ಷಂದು ಸೆಲೆಕ್ಷನ್ ಮಾಡಿದ್ರೆ ನೀವೆಲ್ಲ ಕೂಡ ಆಯ್ಕೆ ಮಾಡಿದ್ರಿ. ನೀವು ಇದಕ್ಕೆ ಖಾಯರಿಸ್ಕೊಳ್ಬೇಕು. ಇದು ನೋಡಲಿಲ್ಲ ನೀವು ಮೇಲಿದು ಅನ್ನುವಂಥ ಪ್ರಶ್ನೆ. ಈಗ ಮೇನೋ ಸೆಕೆಂಡ್ರಿನೋ ಗೊತ್ತಿಲ್ಲ, ಅನ್ಯಾಯ ಇಂತಿ ಆಗ್ಯದ. ಇಂಥ ಅನ್ಯಾಯಗಳು ಮೇಲೆ ಆಗ್ತಾನೆ ಇರ್ತಾವೆ. ಅದಕ್ಕಾಗಿ ಈ ಒಂದು KPSCಗೆ ಚಿಕಿತ್ಸೆ, ಅದರಲ್ಲೂ ಶಸ್ತ್ರಚಿಕಿತ್ಸೆ ಆಗಬೇಕಾಗಿದ್ದಕ್ಕೆ ಏನಪ್ಪ ಅಂದ್ರೆ ಮಧ್ಯದೀಗ ನಾವು ಹೇಳ್ಕೊಂಡು ಬಂದಿದ್ದೀವಿ, ಇಲ್ಲಿ ರಾಜಕೀಯ ಜನರನ್ನು ತೊಗೊಳ್ಬಾರ್ದು. ಈ ಒಂದು ಏನಪ್ಪ ಅಂದ್ರೆ ಈ ಸೆಲೆಕ್ಷನ್ ಕಮಿಟಿಯಲ್ಲೇ ರಾಜಕೀಯ ಜನ ಬಿಲ್ಕುಲ್ ಬಂದ್. ಅದರ ಅಬ್ಸರ್ವೇಷನ್ ಇರಬೇಕು. ಮುಖ್ಯಮಂತ್ರಿ ಕೈಲಿರುವಂಥದ್ದು ಅಬ್ಸರ್ವೇಷನ್ ಇರಬೇಕು. ಆದರೆ
ಇಲ್ಲಿ ಏನಪ್ಪ ಅಂದ್ರೆ ಪ್ರತಿ ವರ್ಷವೂ ಒಬ್ಬ ಚೇಂಜ್ ಆಗ್ತಾನೆ ಇರಬೇಕು. ಕಾರ್ಯದರ್ಶಿ ಆಯಿತು, ಅದರ ಅಡ್ಮಿನಿಸ್ಟ್ರೇಟಿವ್ ಕಮಿಷನರ್ ಆಯಿತು, ಚೇಂಜ್ ಹಾಕೋತ ಹೋಗ್ಬೇಕಾಗ್ತದೆ. ಮತ್ತಿಲ್ಲ ಆದಷ್ಟು ಸಣ್ಣ ಒಂದು ಆರೋಪ ಬಂದರೂ ಅದು ಎನ್ಕ್ವೈರಿ ಆಗೋದು. ಈಗ ಹೆಂಗೆ UPSC ನಡೀತಾ ಇದೆ, ಇತ್ತೀಚೆಗೆ UPSCಯಲ್ಲೂ ಕೆಲವೊಂದಿಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಆ ಮತ್ತು ಬೇರೆ ಈ ಮೋದಿಯವ್ರು ಬಂದ ಮೇಲೆ ಕೆಲವೊಂದು ಪ್ರೈವೇಟ್ ಸೆಕ್ಟರ್ನಲ್ಲಿದ್ದಂಥ ಅವ್ರು ತೊಗೊಂಡು IAS ಗುರುತ ಮಾಡಬೇಕಂತ ಒಂದು ಪ್ರಕ್ರಿಯೆ ನಡೆದ್ರಿಂದಾಗಿ ಅಲ್ಲೂ ಎಷ್ಟು ಪ್ರಶ್ನೆಗಳು ಹೇಳ್ತಿದ್ದಾವೆ. ಮತ್ತು ಇಡೀ ದೇಶದ ಎಲ್ಲ ರಾಜ್ಯಗಳ ಇವೇನು ಸ್ಟೇಟ್ ಸೆಲೆಕ್ಷನ್ ಕಮಿಷನ್ ಇದ್ದಾವೆ ಇವ್ರ ಬಗ್ಗೆಯೂ ಆರೋಪಗಳಿದ್ದಾವೆ. ಇಲ್ಲೆಲ್ಲ ಏನಪ್ಪ ಪೇಪರ್ ಲೀಕ್ ಆಗ್ತದೆ, ಮೊದಲು ಎಲ್ಲನೂ ಗದ್ದಲ ಆಗ್ತದೆ, ಮೊದಲೇ ಫಿಕ್ಸ್ ಆಗಿರ್ತಾವಪ್ಪ ಅಂತೇಳಿ ಮ್ಯಾಚ್ ಫಿಕ್ಸಿಂಗಪ್ಪ ಇದು ಅನ್ನುವಂಗೆ ಇಡೀ ದೇಶದ ಜನ, ಅದರಲ್ಲೂ ಈ ಮಧ್ಯಮ ವರ್ಗದ ಮತ್ತು ಆಕಾಂಕ್ಷಿಗಳು, ಹೋರಾಟ ಮಾಡಿದಂಥ ಆಕಾಂಕ್ಷಿಗಳು ಆರೋಪ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಆದರೆ ಇವೆಲ್ಲ ಸ್ವಚ್ಛ ಆಗ್ತಾನೆ ಇಲ್ಲ. ಆಗಬೇಕಾಯ್ತಲ್ಲ ಇಷ್ಟೆಲ್ಲ ಆರೋಪ ಮಾಡಿದ್ದಾರೆ. ಈಗೂ ಇಲ್ಲಿ ಆರೋಪ ಅದ ಸಾಹುಕಾರ ಪುತ್ರ ಈಗಾಗಲೇ ಅದರ ಕೇಸ್ನಲ್ಲೇ ಏನಪ್ಪ ಅಂತಂದ್ರೆ FIR ಅಂತೂ ಆಗ್ಯದ ಇಲ್ಲಂತಲ್ಲ. ಆದ್ರೆ ಇಲ್ಲಿ ಈ ಕ್ರಿಯೆ ನಡೆದಾಗ ಸಹಜವಾಗಿ ಅವ್ರನ್ನ ಕಿತ್ತಾಕುವಂಥ ಕೆಲಸ ಆಗಬೇಕಾಗಿತ್ತು ಇಲ್ಲಿ ಅಂತ. ಯಾಕೆ ಈಗಾಗಲೇ ಎಲ್ಲ ರೆಸಲ್ಯೂಷನ್ ಪಾಸ್ ಆಗ್ಯದ, ತೆಗೆದು ಹಾಕಿರಪ್ಪ ಸಾಹುಕಾರನ ಅಂತೇಳಿ. ಆದರೆ ಸಾಹುಕಾರ ಮಾತ್ರ ಇನ್ನೂ ಹೋಗ್ತಾರಿಲ್ಲ. ಮೋಸ್ಟ್ಲಿ ನೋಡೋಣ ಮುಂದಿನಲ್ಲಿ ಏನೇನಾಗ್ತದೆ ಅಂತೇಳಿ. ಬಟ್ ಈಗ ಮಾತ್ರ UPSCಗೆ ಮತ್ತೊಂದು ಕಳಂಕ ಬಂದು ಹೆಚ್ಚಿಬಿಟ್ಟದ. ಏನಪ್ಪ ಇದು ಗದ್ದಲ ಮಾಡ್ತದೆ, ನಾವು ಬರೀ ಕೇವಲ ಬಾಯಿ ಮಾತನ್ನ ಹೇಳ್ತಿದ್ವಿ, ಕೆಲವೊಮ್ಮೆ ಡಾಕ್ಯುಮೆಂಟ್ಸ್ ನಾವು ನೋಡ್ತಾ ಇರ್ತೀವಿ, ತೋರಿಸ್ಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ, ಅನುಭವಿಸ್ತಾ ಇರ್ತೀವಿ. ಏನಪ್ಪ ಹೇಳೋದು ಹೆಂಗೆ ಅಂತೇಳಿ. ಹೆಂಗಾಗ್ಯದ ಪರಿಸ್ಥಿತಿ ಅಂತಂದ್ರೆ ಸಕ್ಕರೆ ರುಚಿ ಹೆಂಗೆ ತೋರಿಸಪ್ಪ ಅಂದ್ರೆ ಹೆಂಗೆ ತೋರಿಸೋದು, ಹಂಗೆ ಭ್ರಷ್ಟಾಚಾರ ಅನುಭವ ಬರ್ತಾ ಇದೆ, ಗಾಳಿ ಅನುಭವ ಬರ್ತಾ ಇದೆ. ಅದು ಗಾಳಿನ ಹೇಳಿ ತೋರಿಸೋ ಶಕ್ತಿ ಈ ಒಂದು ವ್ಯವಸ್ಥೆಯಲ್ಲಿ ಇಲ್ಲೇನು ಅಂತ. ಹಂಗೆ ಇಲ್ಲಿ ಭ್ರಷ್ಟಾಚಾರ ಪ್ರತಿ ವರ್ಷವೂ ಪ್ರತಿ ಒಂದು ಎಕ್ಸಾಮ್ದಲ್ಲಿ ನಡೀತಾನೆ ಇರ್ತದೆ. ತೋರಿಸೋದು ಹೆಂಗೆ ಎಲ್ಲೋ ಒಂದು ಸಿಕ್ಕಿರ್ತದೆ, 100ರಲ್ಲಿ 1-2 ಸಿಕ್ಕಿರ್ತಾವೆ. ಅದರ ಒಂದು ಸಿಕ್ಕಾಕೊಂಡು ಹೋಗ್ತಾರೆ. ಅದ್ರಾಗ ಅವ್ರಿಗೆ ಶಿಕ್ಷೆ ಆಗಿದ್ದು ಹೆಚ್ಚಿಗೆ ಪ್ರೊಟೆಕ್ಷನ್ ಹೆಚ್ಚಾಗಿರ್ತದೆ. ಏನು ತೊಗೊಂಡು ಅವರು ಅಲ್ಲಿ ಕೂತಂಥವ್ರು ಸಹ ಭ್ರಷ್ಟ ಸೇರಿದ್ರಿಂದಾಗಿ ಇವ್ರ ಕಡೆಯಿಂದ ಮ್ಯಾಕ್ಸಿಮಮ್ ಎಷ್ಟು ಆಗ್ತದೆ ಹರ್ಕೊಂಡು ಕಳಿಸ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಶಿಕ್ಷೆ ಆಗೋದು ಕಡಿಮೆ, ಇವರೆಲ್ಲ ಪ್ರಾಮಾಣಿಕರಪ್ಪ ಅನ್ನುವಂಥ ಸರ್ಟಿಫಿಕೇಟ್ ತೊಗೊಂಡು ಬಿಟ್ಬಿಟ್ಟಿರ್ತಾರೆ. ಇವತ್ತು ಅದೇ ಪರಿಸ್ಥಿತಿ ಬಂದದ. ಈಗಂತೆ ಹೈಕೋರ್ಟಲ್ಲದ, ಹೈಕೋರ್ಟ್ ಇದ್ದು ಈಗಾಗಲೇ ಎಲ್ಲರಿಗೂ ನೋಟಿಸ್ ಕೊಟ್ಟದ. ಇವರೇ ಅಲ್ಲಿ ಭಾಗಿಯಾದಂಥ ಆಯೋಗದಲ್ಲೇ, ಅವತ್ತು ಸೆಲೆಕ್ಷನ್ ಕಮಿಷನ್ದಲ್ಲೇ ಅವ್ರನ್ನೂ ಎನ್ಕ್ವೈರಿ ಮಾಡ್ತದೆ. ಮೋಸ್ಟ್ಲಿ ಅವ್ರು ಇದನ್ನು ಒಪ್ಪಬಹುದು ಅಂತ ಅನಿಸ್ತದೆ. ಹೌದಪ್ಪ ನಡೆದು ಖರೆ ಐತಿ ಇವರು. ಯಾಕಂದರೆ ಇಲ್ಲಿ ಕಲ್ಲಿ ಕಾಣೋ ಸತ್ತದ ಅವ್ರು 40,000 ಇನ್ಕಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವರ್ಷಕ್ಕೆ. ಯಾಕೆ ಮತ್ತು ಅವ್ರು ಕೆಲಸನೂ ಮಾಡೋದಂದ್ರೆ ಅವು ಅಪ್ಪನ ಮೇಲೆ ಡಿಪೆಂಡ್ ಅದಾರ. ಅವು ಅಪ್ಪನ ಡಿಪೆಂಡಪ್ಪ ಅಂದರೆ ಅವು ಅಪ್ಪನ ಇನ್ಕಮ್ ಇಡೋದ ಇವ್ರದ್ದು. ಹೀಗಾಗಿ ಪ್ರತಿ ತಿಂಗಳು 2.5 ಲಕ್ಷ ಪೇಮೆಂಟ್ ತೊಗೊಳ್ಳೋದು ಮತ್ತು DA ಎಲ್ಲ ತೊಗೊಳ್ಳೋಂಥ ವ್ಯಕ್ತಿ 3B ಒಳಗೆ ಬರ್ತಾನೆ. ಯಾಕಂದ್ರೆ ಇಲ್ಲಿ ಏನದಪ್ಪ ಅಂತಂದ್ರೆ ಕೆನೆಪದ್ರಿಂದದ ಕೆನೆಪದ್ರ 6 ಅಥವಾ 8 ಲಕ್ಷ ತನಕ ಇಲ್ಲಂತಲ್ಲ. ಇದು ಎಷ್ಟು ಇದು ತಿಂಗಳಿಗೆ 2 ಲಕ್ಷ ಸಹಿತ 4 ತಿಂಗಳಿಗೆ 8 ಲಕ್ಷ ರೂಪಾಯಿ ಆಯಿತು. ಮತ್ತು ಮುಂದಿನ 8 ತಿಂಗಳಿಗೆ ಎಷ್ಟಾಯ್ತು ಇವೆಲ್ಲ ಲೆಕ್ಕ ಹಾಕಿ ತೊಗೊಳ್ತಾರಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಗದ್ದಲ ಅದ, ಅದು ಕೊಡೋದಿಲ್ಲ, ತಪ್ಪು ಮಾಡಿದಾರೆ. ಹೀಗಾಗಿ ನಮ್ಮ ಏನಪ್ಪ ಅಂದ್ರೆ ಸಾಹುಕಾರ ಅವರನ್ನು ಸಹಜವಾಗಿ ಅದರ ಒಂದು ಪೋಸ್ಟಿಂದ ಹಿಂದೆ ತಗೊಂಡು ಅದಕ್ಕಾಗಿ ಇದನ್ನು ಮಾಡಿದಂಥ ಇದರ ಅಧ್ಯಕ್ಷ ಅವತ್ತು ನೇಮಣಿಕೆ ಮಾಡಿದಂಥ ಸಂದರ್ಭದಲ್ಲಿ ಆ ಸದಸ್ಯರ ಅಧ್ಯಕ್ಷರು ಯಾರಪ್ಪ ಅಂದ್ರೆ ನಮ್ಮ ಸಾಹುಕಾರ ಇದ್ದಾರೆ. ಅವ್ರಿಗೂ ಆ ಒಂದು ಹುದ್ದೆಯನ್ನು ಕಸ್ಕೊಂಡು ಒಂದು ಶಿಕ್ಷೆ ಕೊಡುವಂಥ ಕೆಲಸ ಆಯ್ತಂದ್ರೆ ಮುಂಬರುವ ದಿನಗಳಲ್ಲಿ ಇಂಥ ಕೆಲಸ ಮಾಡೋರಿಗೆ ಭಯನೂ ಇರ್ತದೆ. ಜೊತೆಗೆ ಈ ಸದಸ್ಯರನ್ನು ಯಾರು ಅವತ್ತಿದ್ರು ಅವರೆಲ್ಲ ಗೊತ್ತದ ಇದು ಹೌದಪ್ಪ ಇದೇ ರೀತಿ ಅಂತೇಳಿ ಅವ್ರು ತಪ್ಪಿಸ್ಕೊಳ್ಬೋದು. ಆ ಮತ್ತು ಬೇರೆ ಮಾನ್ಯ ನೋಡ್ರಲ್ಲ ರಾಮ ಮಂದಿರ ವಿಷಯದಲ್ಲೇ ಸ್ವತಃ ಖಜಾಂಚಿ ಗೋವಿಂದ ದೇವಗಿರಿ ಅನ್ನೋರು ಹೌದ್ರಿ ಖಜಾಂಚಿ ಯಾವ್ದನ್ನ ಲೆಕ್ಕದ ನೋಡೇ ಇಲ್ಲ, ನನ್ನ ಸೈ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಹಿಂಗೆ ಬೇಜವಾಬ್ದಾರಿಯಾಗಿ ಮಾತಾಡುವಂಥ ಈ ದೇಶದಲ್ಲೇ ಸಾಹುಕಾರ ಸಹಿತ ಇದೆ. ಮಗಳು ತಪ್ಪು ಮಾಡಿ ಅಪ್ಪಗೆ ಶಿಕ್ಷೆ ಅಂತ ಹೇಳುವಂಥದ್ದು ಆಗ್ಬೋದೇನೋ. ಆದ್ರೆ ಇಲ್ಲಿ ಭಾಳ ಮಹತ್ವದ ಏನೈತಪ್ಪ ಅಂದ್ರೆ ಅಪ್ಪನ ಇನ್ಕಮ್ ಆದಾಯ ಈ ಮಗಳ ಆದಾಯ ಇಲ್ಲಿ ಹೇಳಿದಾಗ ಅವ್ರ ಮೇಲೆ ಬದುಕೋರು ಅಪ್ಪನ ಆದಾಯದ ಮೇಲೆ ಇದು 3B 2B ಅಥವಾ 2A 3A ಅನ್ನುವಂಥ ಕೆಲವು ಪದರ ವ್ಯವಹಾರಗಳದ OBCವು ಈ ಒಂದು ತಂದೆ ತಾಯಿಯ ಒಂದು ಇನ್ಕಮ್ ಮೇಲೆ ಆಗ್ತಿರುತ್ತೆ ಅನ್ನೋದನ್ನು ಆ ನೆಲೆಯಲ್ಲೇ ಸರ್ಟಿಫಿಕೇಟ್ ಮಾಡೋದನ್ನು ನಾವು ಗಮನಿಸಿದಾಗ ಇಲ್ಲಿ ತಪ್ಪಿತಸ್ಥರಾಗ್ತಾರೆ. ಅವರನ್ನು ಆ ಕೆಲಸದಿಂದ ತೊಗೊಳ್ಳೋದು ಬಿಟ್ಟು ವಜಾ ಮಾಡಿ ಜೊತೆ ಇವರು ಶಿಕ್ಷಣ ಆಗಲಿ ಅನ್ನೋದು ಸದಸ್ಯರ ಒಂದು ಬಯಕೆ, ಜನರ ಬಯಕೆನೂ ಹೌದು. ಇನ್ನೇನು ಮಾಡ್ತಾರೆ ನೋಡೋಣ, ಗೌರ್ಮೆಂಟ್ ಡಿಸಿಷನ್ ಕೊಡುತ್ತೆ ನೋಡೋಣ, ಆನಂತರ ಸರ್ಕಾರ ಏನು ಮಾಡ್ತಾರೆ ಅದನ್ನು ನೋಡೋಣ ಅಂತ ಹೇಳ್ತಾ ಏನೋ ಆಗಲಿ ಇದು ನಡೀಬಾರದಿತ್ತು ನಡೆದ. ಇದರಿಂದ ಮತ್ತಷ್ಟು KPSC ಹೆಸರ
ಭಾಳಷ್ಟು ತಲೆ ತಗ್ಸೋಂಗಾಗ್ಯದ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ 16 ನ್ಯೂಸ್ ಅರ್ಥ ಸತ್ಯದ ಕೈಗಿರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.